ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಃ ಕಾಲ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಕನ್ನಡ ನಾಡಿನ ಸಮಸ್ತ ಪ್ರಭುಗಳಿಗೆ ನನ್ನ ಶರಣು ಶರಣಾರ್ಥಿಗಳು. ಈ ದಿವಸ ಜ್ಯೋತಿಷ್ಯ ಶಾಸ್ತ್ರದ ತರಗತಿಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ಈಗ ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಅಂದ್ರೇನು? ಜ್ಯೋತಿಷ್ಯ ಶಾಸ್ತ್ರ ವೈಜ್ಞಾನಿಕ ಶಾಸ್ತ್ರವೇ ಅಥವಾ ಮೂಢನಂಬಿಕೆ ಇರ್ತಕ್ಕಂಥ ಶಾಸ್ತ್ರವೇ? ಯಾಕೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು? ಈ ರೀತಿಯೆಲ್ಲ ನಾವು ಚಿಂತನೆಗಳನ್ನು ಮಾಡಿದಾಗ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಏನು ಅಂತ ನಾವು ತಿಳಿಬೇಕಾಗತ್ತೆ. ಈಗ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಏನು ಅಂತಂದ್ರ, ಪ್ರಾಚೀನ ಋಷಿಮುನಿಗಳ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರ ಅಂದ್ರ ಖಗೋಳ ವಿಜ್ಞಾನ. ಖಗೋಳ ವಿಜ್ಞಾನ ಅಂದ್ರ ಪ್ಯೂರ್ ಅಂಡ್ ಪ್ಯೂರ್ ಸೈನ್ಸ್ ಅಂತ. ನೋಡಿ, ಒಂದು ಗಾಳಿ ಮಾತು ಬರುತ್ತೆ, ವಿಫಲಾನ್ಯಾನ್ಯ ಶಾಸ್ತ್ರಾಣಿ ವಿವದಾಯ ಚ ಕೇವಲಂ ಸಫಲಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕ ತಸ್ಯ ಸಾಕ್ಷಿಣಂ ಅಂತ ಒಂದು ಶ್ಲೋಕಗಳನ್ನ ಪ್ರಾಚೀನ ಮಹಾಮುನಿಗಳು ಹೇಳ್ತಾರ. ಏನಪ್ಪಾ ಜ್ಯೋತಿಷ್ಯ ಶಾಸ್ತ್ರ ಸತ್ಯ ಅನ್ಲಿಕ್ಕೆ, ಇದಕ್ಕೆ ವೈಜ್ಞಾನಿಕವಾದಂತಹ ತಳಹದಿ ಇದೆ ಎನ್ಲಿಕ್ಕೆ ಈ ಶ್ಲೋಕಗಳನ್ನ ಸಾಕ್ಷಿಯಾಗಿ ಋಷಿಮುನಿಗಳು ಕೊಡ್ತಾರೆ. ಏನಾದ್ರೆ ಈ ಶ್ಲೋಕದ ಅರ್ಥ ಅಂತ ಹೇಳಿದ್ರ, ಒಟ್ಟು 6 ಶಾಸ್ತ್ರಗಳು ಬರ್ತಾವ ಜ್ಯೋತಿಷದಲ್ಲಿ. ಒಟ್ಟು ನಮ್ಮ ಭಾರತೀಯ ಪರಂಪರೆಯಲ್ಲಿ 6 ಶಾಸ್ತ್ರಗಳು ಬರ್ತಾವ. ಆ 6 ಶಾಸ್ತ್ರಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅತ್ಯಂತ ಮುಖ್ಯವಾದ ಶಾಸ್ತ್ರ ಅಂತ. ಹಾಗಾದ್ರೆ 6 ಶಾಸ್ತ್ರಗಳು ಯಾವುವು ಅಂತಂದ್ರ, ವ್ಯಾಕರಣ ಅದು ಒಂದು ಶಾಸ್ತ್ರ, ಛಂದಸ್ಸು ಒಂದು ಶಾಸ್ತ್ರ, ಕಲ್ಪ ಒಂದು ಶಾಸ್ತ್ರ, ಶಿಕ್ಷ ಒಂದು ಶಾಸ್ತ್ರ. ಈ 6 ಶಾಸ್ತ್ರಗಳಲ್ಲಿ ಈ ಜ್ಯೋತಿಷನ ಅಸ್ಟ್ರಾಲಜಿ ಇಸ್ ದ ಐ ಆಫ್ ವೇದ ಅಂತ ಹೇಳ್ತಾರೆ. ವೇದ ಪುರುಷನ ಕಣ್ಣು ಅಂತ. ಮನುಷ್ಯನ ಶರೀರದಲ್ಲಿ ಕಣ್ಣು ಹೇಗೆ ಮುಖ್ಯವೋ, ಈ ಷಟ್ ಶಾಸ್ತ್ರಗಳಲ್ಲಿ ಈ ಜ್ಯೋತಿಷ ಅತ್ಯಂತ ಮುಖ್ಯ ಅಂತ. ಅದಕ್ಕೆ ಆ ಶ್ಲೋಕಗಳನ್ನು ಹೇಳ್ಯಾರ. ವಿಫಲಾನ್ಯಾನ್ಯ ಶಾಸ್ತ್ರಾಣಿ ಅಂದ್ರೆ ಜ್ಯೋತಿಷವನ್ನು ಬಿಟ್ಟು ಬೇರೆ ಶಾಸ್ತ್ರಗಳು ವೈಜ್ಞಾನಿಕ ಅಂತ ಹೇಳಕ್ಕಾಗಲ್ಲ ಅಂತ. ವಿಫಲಾನ್ಯಾನ್ಯ ಶಾಸ್ತ್ರಾಣಿ ವಿವಾದಾಯಚ ಕೇವಲ, ಕೆಲವೊಮ್ಮೆ ವಾದ ವಿವಾದಗಳಿಗೆ ತರ್ಕಗಳಿಗೆ ಒಡ್ಡುತ್ತವೆ. ಆದ್ರೆ ಜ್ಯೋತಿಷಕ್ಕೆ ಯಾವ ತರ್ಕಗಳು ಬೇಕಿಲ್ಲ. ಇದು ಸತ್ಯ ಸಾಕ್ಷಿಯಾದಂತ ವಿದ್ಯಾ. ಇದಕ್ಕೆ ಸಾಕ್ಷಿ ಯಾರು ಅಂತಂದ್ರೆ ಸೂರ್ಯ ಮತ್ತು ಚಂದ್ರರು ಅಂತ. ಹಾಗಾದ್ರೆ ಏನು ಸೂರ್ಯ ಚಂದ್ರರು ಅಂದ್ರೆ ಏನು ಅಂತ ತಿಳ್ಕೊಂಡಾಗ ನೋಡಿ, ಸೂರ್ಯ ಉದಯ ಸೂರ್ಯಾಸ್ತ ಆ ಪ್ರದೇಶಗಳಿಗೆ ತಕ್ಕಂತೆ, ಅಲ್ಲಿರ್ತಕ್ಕಂಥ ಅಕ್ಷಾಂಶ ರೇಖಾಂಶಗಳಿಗೆ ತಕ್ಕಂತೆ ಸೂರ್ಯೋದಯ ಸೂರ್ಯಾಸ್ತ, ಸೂರ್ಯಗ್ರಹಣ ಚಂದ್ರಗ್ರಹಣ ಇವುಗಳನ್ನು ಪ್ರಾಚೀನ ಕಾಲದಿಂದ ಈ ಜ್ಯೋತಿಷಿಗಳು ತಮ್ಮ ಪಂಚಾಂಗದಲ್ಲಿ ಮೆನ್ಷನ್ ಮಾಡ್ತಿಂದ ಬಂದಿದ್ದಾರೆ. ಅದೇ ಸಮಯಕ್ಕೆ ಅದೇ ಸಮಯಕ್ಕೆ ಆ ಸೂರ್ಯೋದಯ ಸೂರ್ಯಾಸ್ತ ಸೂರ್ಯಗ್ರಹಣ ಚಂದ್ರಗ್ರಹಣ ಸಂಭವಿಸುತ್ತದೆ. ಅದಕ್ಕೆ ಹೇಳ್ತಾರೆ, ಜ್ಯೋತಿಷ್ಯ ಶಾಸ್ತ್ರದ ಪರಮ ಶಕ್ತಿಗಳು ಸಹಿತವಾಗಿ ಈ ಶಾಸ್ತ್ರಕ್ಕಿರ್ತಕ್ಕಂಥ ಗಣಿತ ಆಧಾರವನ್ನು ಅಲ್ಲಗಳೆಯಲು ಸಾಧ್ಯವೇ ಇಲ್ಲ ಅಂತ. ಆದ್ರೆ ಇವತ್ತೇನಾಗಿಟ್ಟಿದೆ, ಜ್ಯೋತಿಷ್ಯದ ಹೆಸರ ಮೇಲೆ ಪ್ರಚಾರ ವಂಚನೆ ಮೋಸ ಇವುಗಳನ್ನು ನಿತ್ಯ ನಾವು ನೋಡ್ತಾ ಇದ್ದೇವೆ. ನೀವೆಲ್ಲ ನೋಡ್ತಾ ಇದ್ದೀರಿ. ನಮ್ಮ ಜನರೇಷನ್ಗೆ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದೇ ತಿಳಿಯಾದಂತ ಒಂದು ಗೊಂದಲಮಯ ಸ್ಥಿತಿಯಲ್ಲಿ ಅನೇಕ ಜನ ವಂಚಕರು ಈ ರೀತಿಯಾಗಿ ಶಾಸ್ತ್ರವನ್ನ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಪ್ರಚಾರಕ್ಕಾಗಿ ದುರುಪಯೋಗ ಮಾಡಿಕೊಳ್ತಕ್ಕಂಥದ್ದನ್ನು ನಾವು ನಿತ್ಯ ನೋಡ್ತಾ ಇದ್ದೇವೆ. ಆದ್ದರಿಂದ ನೀವು ಈ ವಂಚನೆಯಿಂದ ಮುಕ್ತ ಆಗ್ಬೇಕಂದ್ರೆ, ಶೋಷಣೆಯಿಂದ ಮುಕ್ತ ಆಗ್ಬೇಕಂದ್ರೆ ಸತ್ಯವನ್ನು ತಿಳಿದುಕೊಳ್ಬೇಕು, ಶಾಸ್ತ್ರವನ್ನು ತಿಳಿದುಕೊಳ್ಬೇಕು. ಆಗ ಮಾತ್ರ ಈ ವಂಚಕರ ವಂಚನೆಯ ಮಾತುಗಳು ಯಾವುವು, ಶಾಸ್ತ್ರದ ಮಾತುಗಳು ಯಾವುವು, ಆಗ ನಿಮಗೆ ಅರಿವಿಗೆ ಬರುತ್ತದೆ. ಆಗ ನೀವು ಎಜುಕೇಟ್ ಆಗ್ತೀರಿ. ಇದು ಸತ್ಯ ಇದು ಸುಳ್ಳು. ನೋಡಿ, ಅನೇಕ ಜನ ಜ್ಯೋತಿಷಿಗಳು ಅದಕ್ಕೆ ಹೇಳ್ತಾ ಇರೋದು ಗಾದೆ ಮಾತಿದೆ. ಏನ್ ಗಾದೆ ಮಾತಿದೆ ಅಂತಂದ್ರ, ಶಾಸ್ತ್ರ ಸರಿ ಶಾಸ್ತ್ರಿ ಸುಳ್ಳ, ಅಸ್ಟ್ರಾಲಜಿ ಇಸ್ ರೈಟ್ ಅಸ್ಟ್ರಾಲಜರ್ ಇಸ್ ರಾಂಗ್. ನೋಡಿ, ಗಾದೆ ಮಾತಿದೆ. ಈ ಗಾದೆ ಮಾತು ಯಾವ ಕಾಲದಲ್ಲಿ ಬರಬೇಕಿದ್ದಾರೆ ನೋಡಿ. ಇವತ್ತಿಗೂ ಸಹಿತವಾಗಿ ಸತ್ಯ, ನಾಳೆಯೂ ಸತ್ಯ, ಮುಂದೂ ಸತ್ಯ. ಜ್ಯೋತಿಷ್ಯ ಶಾಸ್ತ್ರ ಸರಿ, ಆದ್ರೆ ಜ್ಯೋತಿಷಿ ಸುಳ್ಳಲ್ಲ. ಅವನು ತನ್ನ ಸ್ವಯಂ ಪ್ರಚಾರಕ್ಕಾಗಿ ಹಣದ ಗೀಳಿಗಾಗಿ ಜ್ಯೋತಿಷ್ ಶಾಸ್ತ್ರವನ್ನು ತಪ್ಪಾಗಿ ಜನರಿಗೆ ಮಾರ್ಗದರ್ಶನ ಮಾಡುತ್ತಾರೆ. ಈಗ ನೋಡಿ, ಅನೇಕ ಟಿವಿ ಮಾಧ್ಯಮಗಳಲ್ಲಿ ನೋಡಿ, ಅನೇಕ ಪ್ರಚಾರಗಳನ್ನು ನೋಡಿ, ಒಂದೇ ಒಂದು ದಿನದಲ್ಲಿ ನಿಮಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಸಿಕೊಡಲಾಗುವುದು.
ಜಾಹೀರಾತುಗಳನ್ನು ನೋಡಿ. ಒಂದೇ ಒಂದು ದಿನದಲ್ಲಿ ಜ್ಯೋತಿಷ್ಯ ಕಲಿಯಲಿಕ್ಕೆ ಸಾಧ್ಯವೇ? 27 ನಕ್ಷತ್ರಗಳನ್ನ, 12 ರಾಶಿಗಳನ್ನ, 9 ಗ್ರಹಗಳನ್ನು ಅಧ್ಯಯನ ಮಾಡಲಿಕ್ಕೆ ಒಂದೊಂದು ಜನ್ಮ ಸಾಕಾಗಲ್ಲ ಅಂತ ಜ್ಞಾನಿಗಳು ಹೇಳ್ತಾರ. ಇವ್ರು ಹೇಳ್ತಾರ ಒಂದೇ ದಿವಸ ನಾವು ನಿಮಗೆ ಕಲಿಸಿಕೊಡ್ತೀವಿ ಅಂತ ಹೇಳ್ತಾರ. ಇದು ಸಾಧ್ಯನಾ? ಆದ್ದರಿಂದ ಇಂಥ ಮೋಸಗಾರರಿಂದ, ವಂಚಕರಿಂದ, ಶೋಷಕರಿಂದ ನೀವು ಪಾರಾಗಬೇಕು ಅಂತಂದ್ರ ನೀವು ಶಾಸ್ತ್ರವನ್ನ ಕಲಿಬೇಕು. ಶಾಸ್ತ್ರೀಯವಾಗಿ ಶಾಸ್ತ್ರವನ್ನು ಕಲಿಯ ಬಯಸ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಂಸ್ಥೆಯಲ್ಲಿ ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ವಯೋಭೇದ ಇಲ್ಲ, ಯಾರಾದ್ರೂ ಕಲಿಬಹುದು, ಧರ್ಮ ಭೇದ ಇಲ್ಲ. ಆದ್ರೆ ಕಲಿಯುವವರಿಗೆ ನಮ್ಮ ಸಂಸ್ಥೆಯಲ್ಲಿ ಕಲಿಬೇಕು ಅಥವಾ ನಮ್ಮ ಸಂಸ್ಥೆಗೆ ನಿಮ್ಮ ಹೆಸರನ್ನು ನೋಂದಣಿ ಮಾಡಬೇಕೆಂದರೆ ಒಂದು ಕಂಡೀಷನ್ ಏನು ಅಂತಂದ್ರ ನೀವು ಸತ್ಯವನ್ನು ಅರಿಯಬೇಕೇ ವಿನಃ ಶಾಸ್ತ್ರವನ್ನು ಕಲಿಯಬಾರದು. ಸತ್ಯವನ್ನು ಅರಿತರೆ ಶಾಸ್ತ್ರ ಆಟೋಮೆಟಿಕ್ ತಾನಾಗಿ ಬರುತ್ತದೆ ಅಂತ. ಶಾಸ್ತ್ರ ವರವಾಗಬೇಕೇ ವಿನಃ ಶಾಪವಾಗಬಾರದು. ನೀವು ಯಾರಾದ್ರೂ ಕಲಿಯ ಬಯಸಿದರೆ ಶಾಸ್ತ್ರವನ್ನು ವರವನ್ನಾಗಿ ಮಾಡುವುದಾದ್ರೆ ನಮ್ಮ ಸಂಸ್ಥೆಗೆ ನೋಂದಣಿ ತೆಗೆದುಕೊಳ್ಳಬಹುದು. ಇಲ್ಲವಾದರೆ ಇಲ್ಲಿಗೆ ಈ ವಿಡಿಯೋಗಳನ್ನ ನಿಲ್ಲಿಸಬೇಡಿ. ಯಾಕೆ ಅಂತಂದ್ರ ಶಾಸ್ತ್ರವನ್ನ ಋಷಿಮುನಿಗಳು ತಮ್ಮ ತಪಶಕ್ತಿಯಿಂದ ಅದನ್ನ ಗ್ರಹಿಸಿದ್ದಾರೆ, ಲೋಕ ಕಲ್ಯಾಣಕ್ಕಾಗಿ ಗ್ರಹಿಸಿದ್ದಾರೆ. ನಾವು ಶಾಸ್ತ್ರ ಲೋಕ ಕಲ್ಯಾಣಕ್ಕಾಗಿ ಉಪಯೋಗ ಆಗಬೇಕೇ ವಿನಃ ಸ್ವಾರ್ಥಕ್ಕಾಗಿ ಬಳಕೆ ಆಗಬಾರ್ದು. ಈಗ ಸ್ವಾರ್ಥಕ್ಕಾಗಿ ಬಳಕೆ ಆದಾಗ ಆ ಶಾಸ್ತ್ರ ಶಾಪವಾಗಿ ಪರಿಣಾಮವಾಗುತ್ತದೆ, ಸಮಾಜಕ್ಕೆ ಶಾಪವಾಗುತ್ತದೆ. ಸಾಮಾಜಿಕ ಕಳಕಳಿ ಇರಬೇಕು. ಅಂಥವ್ರು ಮಾತ್ರ ನೀವು ನಮ್ಮ ಸಂಸ್ಥೆಯಲ್ಲಿ ನೋಂದಣಿ ಪಡೆಯಬಹುದು. ಏಕೆಂದರೆ ಹಣವನ್ನು ಮಾಡಲಿಕ್ಕೆ ಅನೇಕ ಹುದ್ದೆಗಳಿವೆ. ಶಾಸ್ತ್ರದ ಹೆಸರ ಮೇಲೆ ಶೋಷಣೆ, ಶಾಸ್ತ್ರದ ಹೆಸರ ಮೇಲೆ ವಂಚನೆ, ಮೋಸ ಇದುಗಳು ಮಾಡುವುದರಿಂದ ಶ್ರೀ ಸಾಮಾನ್ಯರ ದೃಷ್ಟಿಯಲ್ಲಿ ಶಾಸ್ತ್ರವೇ ತಪ್ಪು ಅಂತಕ್ಕಂಥ ಶಾಸ್ತ್ರದ ಬಗ್ಗಿರ್ತಕ್ಕಂಥ ನಂಬಿಕೆ ಎಲ್ಲ ಹೊರಟೋಗಿರುತ್ತೆ. ಋಷಿಮುನಿಗಳು ಅಷ್ಟೊಂದು ತಪಸ್ಸು ಮಾಡಿ ಕಂಡುಹಿಡಿದಂತಹ ವಿದ್ಯೆ ಏನಾಗುತ್ತಾ ಅಂತಂದ್ರ ಇವರ ಸ್ವಾರ್ಥಕ್ಕಾಗಿ ಶ್ರೀ ಸಾಮಾನ್ಯರಲ್ಲಿ ಅದು ಗೊಂದಲ ಆಗಿರುತ್ತೆ. ನೋಡಿ, ಶಾಸ್ತ್ರ ಯಾವಾಗಲೂ ಅಭಯವನ್ನು ನೀಡುತ್ತದೆ. ಬಂದಂತಹ ವ್ಯಕ್ತಿಗಳಿಗೆ ನಾವು ಮಾನಸಿಕವಾಗಿ ಧೈರ್ಯಗಳನ್ನು ಹೇಳಿ, ಅವರಿಗೆ ಸ್ಥೈರ್ಯಗಳನ್ನು ಹೇಳಿ, ಅವರ ಬೆನ್ನು ತಟ್ಟತಕ್ಕಂಥ ಕೆಲಸಗಳನ್ನು ಜ್ಯೋತಿಷಾದವರು ಮಾಡಬೇಕು. ಶುಭ ಫಲಗಳನ್ನು ಹೆಚ್ಚು ಹೇಳಬೇಕು, ಅಶುಭ ಫಲಗಳನ್ನು ಸಂಕ್ಷಿಪ್ತವಾಗಿ ಹೇಳಬೇಕಂತ ವರಾಹ ವೀರಾಚಾರ್ಯರೇ ಹೇಳ್ತಾರೆ. ಆಚಾರ್ಯರಾದಂಥ ವರಾಹ ವೀರಾಚಾರ್ಯ ಹೇಳ್ತಾರೆ. ಹಾಗಾಗಿ ಈ ಜ್ಯೋತಿಷ್ಯ ಕೇಂದ್ರಗಳು ಸೇವಾ ಕೇಂದ್ರಗಳಾಗಬೇಕೇ ವಿನಃ ಸುಲಿಗೆ ಕೇಂದ್ರಗಳು ಆಗಬಾರದು. ಅನೇಕ ಜನ ನಮ್ಗೆ ಹೇಳ್ತಾರೆ, ಒಂದು ಯಾವುದೋ ಜ್ಯೋತಿಷ ಕಾರ್ಯಕ್ರಮ ಹೋಗಿದೆ, ಒಂದೇ ಒಂದು ದಿವಸದಲ್ಲಿ ಕಲಿಸಿಕೊಡ್ತೀವಿ ಅಂತ ಹೇಳಿದ್ರು. ಇಷ್ಟು ಜನ ಸೇರಿಸಿದ್ರು, 5,000 ರೂಪಾಯಿ ಕೀರ್ತಿಯನ್ನು ಕಳಿಸಿದ್ರು. ಅವ್ರಿಗೆ 27 ನಕ್ಷತ್ರದ ಅಧಿದೇವತೆಗಳು ಸಹಿತವಾಗಿ ಗೊತ್ತಿಲ್ಲ. ಅವ್ರು ಹೇಳೇ ಇಲ್ಲ, 27 ನಕ್ಷತ್ರಗಳ ಬಗ್ಗೆ ಹೇಳಲ್ಲ, 12 ರಾಶಿಗಳ ಬಗ್ಗೆ ಹೇಳಲ್ಲ. ವಾಟ್ ಈಸ್ ಅಸ್ಟ್ರಾಲಜಿ? ಇಂಡಿಯನ್ ಅಸ್ಟ್ರಾಲಜಿ ಅಂದ್ರೆ ಏನು ಅಂತಂದ್ರ 27 ನಕ್ಷತ್ರಗಳ ಬಗ್ಗೆ ನೀವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದರೆ, 12 ರಾಶಿಗಳ ಬಗ್ಗೆ ವೈಜ್ಞಾನಿಕವಾಗಿ ತಿಳಿದುಕೊಂಡರೆ, 9 ರಾಶಿಗಳ ಕಾರಕತ್ವಗಳನ್ನು ಸರಿಯಾಗಿ ತಿಳಿದುಕೊಂಡರೆ ನೀವು ಜ್ಯೋತಿಷ್ಯದಲ್ಲಿ ಪರ್ಫೆಕ್ಟ್ ಜ್ಯೋತಿಷಿಗಳಾಗ್ತೀರಿ. ಆದ್ರೆ ಜ್ಯೋತಿಷ್ಯದಲ್ಲಿ ಒಂದು ಧರ್ಮ ಇರ್ತಾನೆ, ರಾಜಕಾರಣಿಗಳ ಒಂದು ಧರ್ಮ ಇರ್ತಾನೆ, ಪತ್ರಕರ್ತರಿಗೆ ಒಂದು ಧರ್ಮ ಇರ್ತಾನೆ. ಅದೇ ರೀತಿಯಾಗಿ ಪ್ರತಿಯೊಂದು ವೃತ್ತಿಗೆ ಒಂದು ಧರ್ಮ ಇದ್ದಾವೆ ತಾನೆ. ಆ ರೀತಿಯಾಗಿ ಜ್ಯೋತಿಷಕ್ಕೆ ಒಂದು ಧರ್ಮ ಇದೆ. ಏನದು ಜ್ಯೋತಿಷದ ಧರ್ಮ? ವೈದ್ಯಕೀಯದ ಧರ್ಮ ಇದೆ. ಅದು ಏನು ವೈದ್ಯಕೀಯ ಧರ್ಮ? ನೋಡಿ, ರಾಜಕೀಯ ಧರ್ಮ ಏನಂದ್ರ, ರಾಜಕೀಯ ಪಿತಾಮಹ ಹೇಳ್ತಾನ, ಕಟ್ಟ ಕಡೆಯ ವ್ಯಕ್ತಿಗೆ ಮೊಟ್ಟ ಮೊದಲ ಆದ್ಯತೆಯನ್ನು ನೀಡುವುದೇ ರಾಜಕೀಯ ಧರ್ಮ ಅಂತ ಹೇಳ್ತಾನೆ. ಆ ಟೈಪ್ ನಾವು ರಾಜಕಾರಣಿಗಳಾದವರು ನಡ್ಕೊಂಡಾಗ ಆ ರಾಜಕೀಯಕ್ಕೆ ತನ್ನದೇ ಆದಂತಹ ವರ್ಚಸ್ಸು ಬರ್ತಾ ಆ ರಾಜಕೀಯನ ಜನ ಹೃದಯವಂತಿಕೆಯಿಂದ ಸ್ವಾಗತಿಸ್ತಾರ. ಅಲ್ಲೆಲ್ಲ ಸ್ವಾರ್ಥಕ್ಕಿದ್ದಾಗ ಏನಾಗುತ್ತ ಅಂತಂದ್ರ ರಾಜಕಾರಣವನ್ನೇ ಟೀಕೆ ಮಾಡ್ತಾರ. ಆ ಮಟ್ಟಕ್ಕೆ ಆಗಿಬಿಡುತ್ತೆ. ಅದೇ ಟೈಪ್ ಈಗ ಪತ್ರಿಕೋದ್ಯಮವನ್ನು ತಗೊಳ್ಳಿ. ಪತ್ರಿಕೋದ್ಯಮೆಯ ಧರ್ಮ ಏನು ಅಂತಂದ್ರೆ, ಪತ್ರಿಕೋದ್ಯಮೆಯ ಧರ್ಮ ಏನು ಅಂತಂದ್ರ, ಭ್ರಷ್ಟನಿಗೆ ಆ ಪೆನ್ನು ಅನ್ನೋದು ಕಟ್ಟಡವಾಗಬೇಕಂತ ಭ್ರಷ್ಟನಿಗೆ. ಆದ್ರೆ ವಿಪರ್ಯಾಸ ಇವತ್ತಿನ ನೋಡಿ ಏನಾಗ್ತಾ ಇದೆ, ದಿನಾಲು ನಾವು ಪತ್ರಿಕೆಗಳನ್ನು ನೋಡ್ತೀವಿ, ದಿನಾಲು ವರದಿಗಳನ್ನು ನೋಡ್ತೀವಿ. ಆ ಭ್ರಷ್ಟೆ ಅದಕ್ಕೆ ಇನ್ಕಮ್ ಆಗ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಹೀಗಾದಾಗ ಪತ್ರಿಕಾ ಧರ್ಮದ ಬಗ್ಗೆ ಜನರಿಗೆ ನಂಬಿಕೆ ವಿಶ್ವಾಸ ಬರ್ತದೆಯಾ? ಅದೇ ರೀತಿ ವೈದ್ಯಕೀಯ ತಗೊಳ್ಳಿ. ವೈದ್ಯಕೀಯ ಧರ್ಮ ಏನ್ ಹೇಳ್ತಂದ್ರ, ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾ. ನಮ್ಗೆ ಏನಾದ್ರೂ ನೋವಾದಾಗ, ನಮಗ ರೋಗಗಳು ಬಂದಾಗ, ರುಜಿನಗಳು ಬಂದಾಗ, ನಮ್ಮ ನೋವುಗಳನ್ನ ನಿವಾರಣೆ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರ ನಮ್ಮ ತಂದೆ ಅಲ್ಲ, ನಮ್ಮ ತಾಯಿ ಅಲ್ಲ, ನಮ್ಮ ಸಹೋದರಲ್ಲ, ಸ್ನೇಹಿತರಲ್ಲ, ಆ ವೈದ್ಯ. ಅದಕ್ಕಾಗಿ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಇವತ್ತು ವೈದ್ಯಕೀಯ ಧರ್ಮ ಏನಾಗ್ಬಿಟ್ಟಿದೆ ನೋಡಿ, ಪ್ರಾಚೀನ ಕಾಲದಿಂದ
ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಇವತ್ತು ಮಹಾಭಾರತ ತಗೊಳ್ಳಿ, ರಾಮಾಯಣದ ತಗೊಳ್ಳಿ, ಅದನ್ನು ಇಷ್ಟು ಅಕ್ಷರೇಣಿ ಸೈನಿಕ ಯುದ್ಧದಲ್ಲಿ ಅಂತ ಹೇಳ್ತೀವಿ. ಎಲ್ಲಾ ವ್ಯಕ್ತಿಗಳು ಹುಟ್ಟಿದ್ದು ಸಹಿತವಾಗಿ ನಾರ್ಮಲ್ ಡೆಲಿವರಿ. ಇವತ್ತಿನ ದಿವಸದಲ್ಲಿ ಅನೇಕ ವರದಿಗಳಿರ್ತಾವ. ಏನ್ ವರದಿಗಳಿರ್ತಾವ? ನಾರ್ಮಲ್ ಡೆಲಿವರಿನ ಸಹಿತವಾಗಿ ಸೀಸನಲ್ ಡೆಲಿವರಿನಾಗಿ ಮಾಡ್ತಾರೆ ಅಂತ. ಔಷಧಿಗೆ ಹೊರಮಾಡ್ತಕ್ಕಂಥ ಅನೇಕ ರೋಗಗಳನ್ನ ಶಸ್ತ್ರಚಿಕಿತ್ಸೆ ಮಾಡ್ತಾರ ಅಂತ ನಾವು ಇವತ್ತಿನ ದಿವಸ ಅನೇಕ ಪತ್ರಿಕೆಗಳಲ್ಲಿ ದಿನ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಜ್ಯೋತಿಷಿಗೆ ಒಂದು ಧರ್ಮ ಇದೆ. ಯಾರು ಮಾನಸಿಕವಾಗಿ ದುರ್ಬಲರಾಗಿ ಬಂದಿರ್ತಾರ ಅವರ ಮಾನಸಿಕ ಸ್ಥೈರ್ಯಗಳನ್ನ ಹೆಚ್ಚುಗೊಳಿಸಿ, ಅವರ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಟ್ಟು, ಬೆನ್ನು ತಟ್ಟಿ, ಅವರ ಒಳ್ಳೆಯ ಶುಭ ಫಲಗಳನ್ನು ಹೆಚ್ಚು ಹೇಳಿ, ಅವರು ಒಂದು ಮಾನಸಿಕವಾಗಿ ಸದೃಢರಾಗಂಗ ನಾವು ಬೆನ್ನು ತಟ್ಟತಕ್ಕಂಥದ್ದು ಜ್ಯೋತಿಷರ ಧರ್ಮ. ಈ ರೀತಿಯಾಗಿ ನಾವು ಧರ್ಮವನ್ನು ಪಾಲಿಸಿದಾಗ ಮಾತ್ರ ಆ ಶಾಸ್ತ್ರಕ್ಕೆ ತನ್ನದೇ ಆದಂತ ಕಳೆ ಬರುತ್ತೆ. ಅದಕ್ಕೆ ನಾನು ಫಸ್ಟ್ ಒಂದು ಗಾದೆ ಮಾತು ಹೇಳಿದೆ. ಯಾರು ಜ್ಯೋತಿಷವನ್ನು ಕಲಿಬೇಕು ಅಂತಂದ್ರ ನೋಡಿ, ಒಂದು ಗಾದೆ ಮಾತು ಇದ್ದ, ಅಯೋಗ್ಯನ ಕೈಯಲ್ಲಿ ಶಾಸ್ತ್ರ, ಭ್ರಷ್ಟನ ಕೈಯಲ್ಲಿ ಅಧಿಕಾರ. ಇವೆರಡು ಅತ್ಯಂತ ಅಪಾಯಕಾರಿ ಅಂತ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಶಾಸ್ತ್ರ ಅಪಾಯಕಾರಿ ಅಲ್ಲ, ಶಾಸ್ತ್ರ ಸರಿ, ಶಾಸ್ತ್ರ ಸುಳ್ಳು, ಶಾಸ್ತ್ರಿ ಸುಳ್ಳ. ಅಂದ್ರೆ ಅಸ್ಟ್ರಾಲಜರ್ ಇಸ್ ರಾಂಗ್, ಅಸ್ಟ್ರಾಲಜಿ ನೆವರ್ ರಾಂಗ್ ಅಂತ. ಜ್ಯೋತಿಷಿ ಎಂದೂ ತಪ್ಪಲ್ಲ. ಆದ್ರೆ ಏನಾಗುತ್ತಾ, ಆ ಜ್ಯೋತಿಷಿಯ ಬದಲಾಗಿ ನಾವು ಜ್ಯೋತಿಷ್ಯವನ್ನ ಟೀಕೆ ಮಾಡಿಬಿಡ್ತೀವಿ. ಈಗ ಆಗಾಗ ಜ್ಯೋತಿಷ ಅಂದ್ರೆ ಏನು? ಜ್ಯೋತಿಷ ಆದವನಿಗೆ ಹರಿತೆ ಬೇಡವೇ? ನೋಡಿ, ಜ್ಯೋತಿಷ ಆದವನಿಗೆ ಹರಿತೆ ಹೇಳ್ತಾರ. ಯಾರು ಹೇಳ್ತಾರ? ಆಚಾರ್ಯರಂತ ಒಳ ಮೀರಾಚಾರ್ಯ ಹೇಳ್ತಾರ, ಒಬ್ಬ ಜ್ಯೋತಿಷ ಆದವನಿಗೆ ಏನ್ ಹರಿತೆ ಬೇಕು ಅಂತಂದ್ರ ಅವನು 3 ಸ್ಕಂದಗಳಿದಾವ. ಜ್ಯೋತಿಷ ಅಂದ್ರೆ ಏನಂದ್ರೆ 3 ಸ್ಕಂದಗಳಿದಾವ. ಒಂದು ಗಣಿತ ಸ್ಕಂದ, ಒಂದು ಸಂಹಿತಾ ಸ್ಕಂದ, ಎರಡನೇದು, ಮೂರನೇದು ಹೋರಾ ಸ್ಕಂದ ಅಂತ. ನೋಡಿ, ಒಬ್ಬ ಜ್ಯೋತಿಷ ಆದವನಿಗ ವಡ ಮೀರಾಚಾರ್ಯ ಹೇಳ್ತಾರ ಹೋರಾಶಾಸ್ತ್ರವನ್ನು ಬಲ್ಲವನಾಗಿರ್ಬೇಕು ಅಂತ. ಅವನು ಜ್ಯೋತಿಷ ಆದವನು. ಎರಡನೇದು ಪಂಚಸಿದ್ಧಾಂತಿಕಗಳು. ಪಂಚಸಿದ್ಧಾಂತಿಕ ಅಂತ ಬರ್ತಾವ, ಒಟ್ಟು 18 ಸಿದ್ಧಾಂತಗಳು ಬರ್ತಾವ. ಅದರಲ್ಲಿ ವಡ ಮೀರಾಚಾರ್ಯರು 5 ಸಿದ್ಧಾಂತಗಳ ಬಗ್ಗೆ ಅವರು ಕಾಮೆಂಟ್ರಿ ಬರ್ದಾರ, ಭಾಷೆಯನ್ನು ಬರ್ದಾರ. ಆ 5 ಸಿದ್ಧಾಂತಗಳು ಕರತಲಾಮಲಕ ಆಗಿರ್ಬೇಕಂತ, ಊಹ ಓಹ ಪಟುತ್ವ ಬರ್ಬೇಕಂತ. ಅಂಥವ್ರು ಮಾತ್ರ ಜ್ಯೋತಿಷಿ ಅಂತ ಹೇಳ್ತೀವಿ ಅಂತ ಆಚಾರ್ಯ ಹೇಳ್ತಾರ. ಆಗ ಇವತ್ತಿನ ದಿವಸ ನೀವು ಟಿವಿ ಆನ್ ಮಾಡಿಬಿಟ್ರೆ ಸಾಕು, ನಾನು ಜ್ಯೋತಿಷಿ, ನೀನು ಜ್ಯೋತಿಷಿ, ಸಾವಿರಾರು ಜನ ಅವರಿಗೆ 27 ನಕ್ಷತ್ರದ ಅಧಿದೇವತೆಗಳು ಗೊತ್ತಿರಲ್ಲ. ಜನರಿಗೆ ಸುಳ್ಳು ಹೇಳಿ, ವಂಚನೆ ಮಾಡಿ, ಜ್ಯೋತಿಷ್ಯದ ಹೆಸರಿನ ಮೇಲೆ ಸಾಕಷ್ಟು ಶೋಷಣೆ ಮಾಡುವುದನ್ನ ನೀವೆಲ್ಲ ನೋಡ್ತೀರಿ. ಅಂಥವ್ರು ಜ್ಯೋತಿಷ ಆಗಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಈ ಒಂದು ಶಾಸ್ತ್ರವನ್ನು ಕಲಿಯಲು, ಶಾಸ್ತ್ರೀಯವಾಗಿ ಕಲಿಯಲು ನಮ್ಮ ಸಂಸ್ಥೆಗೆ ಆನ್ಲೈನ್ ಮೂಲಕ ಆಗಿರಬಹುದು ಅಥವಾ ಆಫ್ಲೈನ್ ಮೂಲಕವಾಗಿರಬಹುದು ನೋಂದಣಿ ಮಾಡಿಕೊಂಡು ಇದನ್ನು ಕಲಿಬೇಕಂತ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಂತೀನಿ. ಯಾಕೆ ಅಂದ್ರ ಶೋಷಣೆಯಿಂದ ಮುಕ್ತರಾಗಿರಿ. ನಿಮಗ ಆ ಶಾಸ್ತ್ರದ ಬಗ್ಗೆ ಅರಿವಿದ್ರ ಯಾರು ನಿಮ್ಮನ್ನು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಶೋಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ.